ಶ್ರೀ ಗುರುಭ್ಯೋ ನಮಃ. ದೇಹ ಸಮವಾಗಿದ್ರೆ ಅಂದ್ರೆ ಆರೋಗ್ಯವಾಗಿದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳು ನಡೆಯುತ್ತದೆ. ಅದನ್ನೇ ತಿಳ್ಕೊಳ್ಬೇಕು ನಾವು. ಏನು ದೇಹ ಅಂತ ಹೇಳಿದ್ರೆ ನಮ್ಮ ಹತೋಟಿಯಲ್ಲಿ ಉಂಟು. ಹತೋಟಿಯಲ್ಲಿ ಏನು ನಮ್ಗೆ ಗೊತ್ತಿಲ್ಲದೆ ನಾವು ಬೀಳ್ತೇವೆ ಪ್ರತಿ ದಿವಸ. ಕಣ್ಣಿದ್ರು ಕುರುಡರಾಗಿರ್ತೇವೆ, ಕಿವಿ ಇದ್ರು ಕೇಳದ ಹಾಗೆ ಇರ್ತೇವೆ, ಕಿವುಡರಾಗಿರ್ತೇವೆ. ಅದಕ್ಕೋಸ್ಕರ ನಾವು ನಮ್ಮ ಸೃಷ್ಟಿ ಮಾಡತಕ್ಕಂತಹ ಸೃಷ್ಟಿಯ ವ್ಯವಸ್ಥಾಪಕನಾಗಿರ್ತಕ್ಕಂತಹ ಭಗವಂತ ನಾರಾಯಣನ ಸ್ಮರಣೆ ಮಾಡುವಂಥದ್ದು. ಅದಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ಕಾಣುವಂತಹದ್ದು ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಕಾಣ್ತೇವೆ, ನೋಡ್ತೇವೆ. ಆದರೆ ನಿಜವಾಗಿ ಬೆಳಿಗ್ಗೆ ಎದ್ದು ಕೈಗಳನ್ನ ನೋಡ್ಕೊಂಡು ನಾವು ಹೇಳ್ತಕ್ಕಂತಹ ಮಾತು, ಕರಾಗ್ರೇ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ. ಹೀಗೆ ನಮ್ಮ ಎರಡು ಕೈಗಳನ್ನ ಬಿಡಿಸಿ ಅದನ್ನ ನೋಡಬೇಕು. ಅದರಲ್ಲಿ ಲಕ್ಷ್ಮೀ ದೇವಿಯು, ಸರಸ್ವತೀ ದೇವಿಯು, ಗೌರಿ, ಹಾಗೇನೆ ದೇವರನ್ನು ಮೀರಿರತಕ್ಕಂತಹ ಭಗವಂತ ನಾರಾಯಣ ನಮ್ಮ ಕೈಯಲ್ಲಿದ್ದಾನೆ. ಅವರನ್ನು ನಮಸ್ಕಾರ ಮಾಡ್ತೇನೆ ಅಂತ ಕೈಯನ್ನು ನೋಡ್ಕೊಂಡು ಮನಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಶಾಸ್ತ್ರ ಪುರಾಣಗಳನ್ನು ನಮ್ಮನ್ನ ಎಚ್ಚರಿಸ್ತಾ ಉಂಟು ಅಂತ ಹೇಳ್ತಾ